ಹಲೋ ಗೈಸ್, ಈ ವಿಡಿಯೋದಲ್ಲಿ ನೀವು ಬಿಗ್ ಬಾಸ್ ಟ್ರಾಫಿ ಮಿನಿಯೇಚರ್ ಮಾಡಲ್ ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಫುಲ್ಲು ಕೊನೆ ತನಕ ನೋಡಿ, ಆವಾಗಲೇ ನೀವು ಹೆಂಗೆ ಮಾಡೋದಂತ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಸನ್ಬೋರ್ಡ್ ಶೀಟ್ ಅಂತಾರೆ, ಇಲ್ಲ ಅಂದರೆ ಫೋಮ್ ಶೀಟ್ ಅಂತಾರೆ. ಆ ಶೀಟ್ನ ಎತ್ಕೊಂಡು ಇದು ಯೂಸ್ ಮಾಡ್ಕೊಂಡು ಮಾಡಬೇಕು. ಈಗ ಫಸ್ಟು ನೀವು ಇವಾಗ ನೋಡ್ತಾ ಇರೋದು ನೋಡಿ, ಈ ಥರ ಬರುತ್ತೆ ನಿಮ್ಗೆ ರಿಸಲ್ಟು. ಈಗ ಫಸ್ಟು ನೀವು ಈ ಥರ 4 ಪೀಸ್ ಕಟ್ ಮಾಡ್ಕೊಬೇಕಂದ್ರೆ ಇದು ಕೆಳಗಿನ ಪೋರ್ಷನ್ನು. ಇವಾಗ ಮೆಷರ್ಮೆಂಟ್ಸ್ ನೋಡ್ಸಿದ್ದೀನಿ ನೋಡಿ, ಈ ಥರ 7 ಸೆಂಟಿಮೀಟ್ರು ಮತ್ತು 6.5 ಸೆಂಟಿಮೀಟ್ರ್ ಈ ಥರ ಕಟ್ ಮಾಡ್ಕೊಬೇಕು. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ, 4 ಪೀಸ್ ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡುವಾಗ ಕ್ಲೀನಾಗಿ ಶೇಪಾಗೆ ಕರೆಕ್ಟಾಗಿ ಕಟ್ ಮಾಡಬೇಕು. ಅಂದರೆ ಸೈಜ್ ಒಂದೊಂದು ಡಿಫ್ರೆಂಟ್ ಆಗಿರ್ಬೋದು, ಎಲ್ಲ ಒಂದೇ ಥರ ಇರಬೇಕು. ಮತ್ತು ಈ ಥರ ಇವಾಗ ಎಲ್ಲ ಜೋಡಿಸಿದ್ದೀನಿ ನೋಡಿ, ಈ ಥರ ಸೆಟ್ ಮಾಡ್ಕೊಬೇಕು. ಈ ಥರ ಸೆಟ್ ಮಾಡ್ಕೊಂಡು ಕ್ಲೀನಾಗಿ ಗಮ್ ಹಾಕಬೇಕು. ಅಂದರೆ ಈವನ್ ಆಗಿರ್ಬೇಕಂದ್ರೆ ಒಂದೇ ಸೈಜಲ್ಲಿ ಇರಬೇಕು ಮತ್ತು ಕ್ಲೀನಾಗಿ ಕಾಣಿಸುತ್ತೆ ಆವಾಗಲೇ. ಇದು ಕೆಳಗಿನ ಪೋರ್ಷನ್. ಇದಾದಮೇಲೆ ಇವಾಗ ನಾನು ನೋಡಿಸ್ತೀನಿ ನೋಡಿ, ಈ ಥರ ಇದು ಕೆಳಗೆ ಸೆಟ್ ಮಾಡೋಕ್ಕಂದರೆ ಅದು ಗ್ಯಾಪ್ ಇತ್ತಲ್ಲ ಮೇಲ್ಗಡೆ, ಇದು 11 ಸೆಂಟಿಮೀಟ್ರು ಮತ್ತು 10.5 ಸೆಂಟಿಮೀಟ್ರು ಮೆಜರ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕು. ಆ ಶೀಟ್ನ ಸನ್ ಬೋರ್ಡ್ ಶೀಟ್ನ. ಮತ್ತು ಇದು 5.8 ಮತ್ತು 6.2 ಸೆಂಟಿಮೀಟ್ರ್ ಕಟ್ ಮಾಡಿ ಇಟ್ಕೊಬೇಕು. ಈ ವಿಡಿಯೋದಲ್ಲಿ ನೋಡೋ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಪೀಸ್ನ ಇವಾಗ ನೀವು ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮೇಲ್ಗಡೆ ಸೆಟ್ ಮಾಡ್ಕೊಬೇಕಂದ್ರೆ ಮೇಲ್ಗಡೆ ಚಿಕ್ಕ ಪೀಸು ಮತ್ತು ಕೆಳಗಡೆ ದೊಡ್ಡ ಪೀಸು ಗಮ್ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ನೀವು ನೋಡ್ತಾ ಇರೋದು ನೋಡಿ, ಈ ವಿಡಿಯೋದಲ್ಲಿ ಈ ಥರ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು. ಅಂದರೆ ಕ್ಲೀನಾಗಿ ಗ್ಯಾಪ್ ಇಲ್ದಿಲ್ಲ, ಕರೆಕ್ಟಿಗೆ ಫುಲ್ ಕವರಾಗಿ ಪೇಸ್ಟ್ ಮಾಡ್ಕೊಬೇಕು ಅದು ಗಮ್ ಹಾಕಿ. ಇವಾಗ ಪೇಸ್ಟ್ ಆದಮೇಲೆ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರಿ ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ. ಎಲ್ಲ ಕಡೆ ಕ್ಲೀನಾಗಿ ಪೇಸ್ಟ್ ಆಗಿರಬೇಕು. ಮತ್ತು ಏನಾದ್ರು ಚಿಕ್ಕ ಗ್ಯಾಪ್ ಇದ್ರೂ ಕ್ಲೀನಾಗಿ ಫಿಲ್ ಮಾಡಿಬಿಡಿ. ಈ ಥರ ಫಿಲ್ ಮಾಡಿ ಕ್ಲೀನಾಗಿ ಈ ಥರ ಒಂದು ಬಾಕ್ಸ್ ಶೇಪ್ ಬರಬೇಕು ಕೆಳಗಡೆ. ಇದು ಕೆಳಗಿನ ಪೋರ್ಷನ್ನು. ಇದಾದಮೇಲೆ ಈ ಥರ ಶೇಪಲ್ಲಿ 2 ಪೀಸ್ನ ಕಟ್ ಮಾಡ್ಕೊಬೇಕು. ಈ ವಿಡಿಯೋದಲ್ಲಿ ನೋಡ್ತಾ ಇರೋ ನೋಡಿ, ಈ ಥರ 4 ಪೀಸ್ ಕಟ್ ಮಾಡ್ಕೊಂಡು 2 ಜಾಯಿಂಟ್ ಮಾಡ್ಕೊಬೇಕು. ಈಗ ವಿಡಿಯೋದಲ್ಲಿ ನೋಡ್ತಾ ಇರಿ ನೋಡಿ, ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಇದೇ ಶೇಪಲ್ಲಿ ಕಟ್ ಮಾಡ್ಕೊಬೇಕು. 2 ಪೀಸ್ ಒಂದೇ ಥರನೇ ಇರಬೇಕು, ಡಿಫ್ರೆಂಟ್ ಆಗಿರಬಾರ್ದು. 2 ಪೀಸ್ ಒಂದೇ ಥರನೇ ಇರಬೇಕು. ಇದು ಆವಾಗಲೇ ನಿಮಗೆ ಮೆಡಲ್ ಕ್ಲೀನಾಗಿ ಕುತ್ಕೊಳೋದು ಮತ್ತು ಕ್ಲೀನಾಗಿ ಬರೋದು. ಮತ್ತು ಇವಾಗ ನೀವು ನೋಡ್ತಾ ಇರೋದು ಇದು ಬಿಗ್ ಬಾಸ್ ಐ ಅಂತ. ಅದು ಟ್ರಾಫಿದಲ್ಲಿ ಮೇಲ್ಗಡೆ ಇರುತ್ತಲ್ಲ ಕಣ್ಣು ಥರ, ಈ ಶೇಪಿಗೆ ಕಟ್ ಮಾಡ್ಕೊಬೇಕು. 2 ಪೀಸ್ ಕಟ್ ಮಾಡ್ಕೊಂಡು 2 ಜಾಯಿಂಟ್ ಮಾಡ್ಕೊಂಡಿದ್ರೆ ಈ ಥರ ನಿಮಗೆ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋ ನೋಡಿ, 2 ಜಾಯಿಂಟ್ ಮಾಡಿರೋದು ಇದು. ಇದಾದಮೇಲೆ ಇವಾಗ ನಾನು ನೋಡಿಸ್ತೀನಿ ನೋಡಿ, ಈ ಥರ ಇವಾಗ ಆ ಪೀಸನ್ನ ಜಾಯಿಂಟ್ ಮಾಡ್ಕೊಂಡ್ರೆ ಗಮ್ಮಾಗಿ ಪೇಸ್ಟ್ ಮಾಡಿ ಈ ಥರ ಅದು ಕೆಳಗೆ ಬರಬೇಕು. ಅಂದರೆ ಮೆಡಲಿನ ಕೆಳಗಿನ ಪೋರ್ಷನು ಮತ್ತು ಅದು ಕಣ್ಣು, ಬಿಗ್ ಬಾಸ್ ಕಣ್ಣು ಅದು. ಮತ್ತು ಇದು ವಿಂಗ್ಸ್ ಕಟ್ ಮಾಡ್ಕೊಬೇಕು. ವಿಂಗ್ಸ್ ಕ್ಲೀನಾಗಿ ಶೇಪಾಗಿ ಕಟ್ ಮಾಡ್ಕೊಬೇಕು. ಕ್ಲೀನಾಗಿ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ನಾನು ನೋಡ್ತಾ ಇದ್ದೀನಿ ನೋಡಿ, ಈ ಥರ ವಿಂಗ್ಸು ಕಟ್ ಮಾಡ್ಕೊಬೇಕು. ಟೋಟಲ್ 4 ವಿಂಗ್ಸ್ ಕಟ್ ಮಾಡ್ಕೊಳ್ಳಿ. 2 ಅಂದರೆ ಒಂದಕ್ಕೆ 2 ವಿಂಗ್ಸು ಹಾಗೆ ಜಾಯಿಂಟ್ ಮಾಡಿಬಿಡಿ. ಮತ್ತು ಇನ್ನೊಂದು ಸೈಡಿಗೆ 2 ವಿಂಗ್ಸು ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ, ಈ ಥರ ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಇವಾಗ ಒಂದು ವಿಂಗ್ ಮೇಲೆ ಇನ್ನೊಂದು ವಿಂಗ್ಸ್ ಇಕ್ಕಿ 2 ರೆಕ್ಕೆನ ಹಾಕಿ ಜಾಯಿಂಟ್ ಮಾಡ್ಕೊಬೇಕು ಗಮ್ ಹಾಕಿ. ಈ ಕಡೆನೂ ಹಂಗೆ ಮಾಡಬೇಕು. ಆವಾಗಲೇ ನಿಮಗೆ ತಿಕ್ನೆಸ್ ಸಿಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ತಿಕ್ನೆಸ್ ಸಿಗುತ್ತೆ ಮತ್ತು ಲುಕ್ಕಾಗೂ ಚೆನ್ನಾಗಿ ಕಾಣಿಸುತ್ತೆ. ವಿಂಗ್ಸು ರೆಕ್ಕೆಗಳು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಎಲ್ಲ ಕ್ಲೀನಾಗಿ ಗಮ್ಮಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ನಿಮ್ಗೆ ಈ ಥರ ನೋಡ್ಬೋದು, ಈ ಥರ ಸಿಗುತ್ತೆ. ಇದಾದಮೇಲೆ ನೀವು ಒಂದೊಂದಾಗಿ ಸೆಟ್ ಮಾಡ್ಕೊಬೇಕು. ಕ್ಲೀನಾಗಿ ಟೈಟಾಗಿ ಗಮ್ ಹಾಕ್ಕೊಳ್ಳಿ. ಆವಾಗಲೇ ನಿಮಗೆ ಕ್ಲೀನಾಗಿರುತ್ತೆ ಮತ್ತು ಏನೂ ಕೆಳಗೆ ಬೀಳಲ್ಲ, ಒಂದೊಂದು ಪಾರ್ಟು ಕೆಳಗೆ ಬೀಳಲ್ಲ. ಫಸ್ಟು ಕ್ಲೀನಾಗಿ ಕೆಳಗಿಂದ ಸೆಟ್ ಮಾಡ್ಕೊಂಡು ಹೋಗಿ. ಇದು ಕಣ್ಣು ಆದಮೇಲೆ ಕಣ್ಣು ಥರ ಡ್ರಾಯಿಂಗ್ ಮಾಡಿದ್ದೀನಿ ನೋಡಿ ಇದ್ರ ಮೇಲೆ. ಅದು ಬಿಗ್ ಬಾಸ್ ಟ್ರಾಫಿಯಲ್ಲಿರುತ್ತಲ್ಲ ಅದೇ ಡಿಸೈನ್ ಇದಕ್ಕೆ ಡ್ರಾ ಮಾಡ್ಕೊಬೇಕು. ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಕಣ್ಣನ್ನ ಪೇಸ್ಟ್ ಮಾಡಿದ್ದೀನಿ ಮತ್ತು ರೆಕ್ಕೆನೂ ಪೇಸ್ಟ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಫಸ್ಟು ಒಂದೊಂದು ಪಾರ್ಟ್ ಹಂಗೆ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಸೆಟ್ ಆಗೋದು. ಇವಾಗ ನೋಡಿ, ಪೇಸ್ಟ್ ಮಾಡಿದ್ದೀನಿ. ಇದು ಬರೋಲ್ಲ, ಟೈಟಾಗಿ 743 ಗಮ್ ಅಂತ ಬರುತ್ತೆ, ಅದೇ ಯೂಸ್ ಮಾಡಿ. ನಿಮಗೆ ಅದು ಯೂಸ್ ಮಾಡೋದ್ರಿಂದ ನಿಮಗೆ ಟೈಟಾಗಿ ಅಂದ್ಕೊಳುತ್ತೆ. ಮತ್ತು ಇದಾದಮೇಲೆ ನಿಮಗೆ ಕೆಳಗಿನ ಪೋರ್ಷನ್ ಒಂಥರ ಬಾಕ್ಸ್ ಥರ ತೋರಿಸಿರ್ತೀನಲ್ಲ, ಇವಾಗ ನೋಡ್ತಾ ಇರಿ ನೋಡಿ, ಇದ್ರ ಮೇಲೆ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೇಕು.
ಪೇಸ್ಟ್ ಮಾಡಿದರೆ ನಿಮಗೆ ಟ್ರಾಫಿ ರೆಡಿ ಆಯಿತು. ಮತ್ತು ಕ್ಲೀನಾಗೆ ಪೇಸ್ಟ್ ಮಾಡ್ಕೊಬೇಕು, ಇಲ್ಲ ಏನಕ್ಕಂದರೆ ಅದು ಒಂದು ಸ್ವಲ್ಪ ಅಲ್ಲಾಡ್ತು ಅಂದ್ರೂ ಟ್ರಾಫಿ ಕರೆಕ್ಟಾಗಿ ಬರೋಲ್ಲ. ಕ್ಲೀನಾಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ವಿಂಗ್ಸ್ ಹತ್ತಿರ ಬಂದು ಈ ಥರ ನೀವು ಡಿಸೈನ್ ಕೊಡ್ಕೊಬೋದು, ರಿಯಲಿಸ್ಟಿಕ್ಕಾಗಿ ಗೊತ್ತಾಗುತ್ತೆ. ಮತ್ತು ಕಣ್ಣು ಸುತ್ತೂ ಒಂದು ಲೇಯರ್ ಕೊಡ್ಕೊಬೋದು ಶೀಟಲ್ಲಿ, ಹಂಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಮಾಡೋದ್ರಿಂದ ಬಂದು ನಿಮ್ಗೆ ಲುಕ್ ಚೆನ್ನಾಗಿರುತ್ತೆ ಅದರದ್ದು. ಪೇಂಟ್ ಆಗೋಕ್ಕೆ ಮುಂಚೆ ಬಂದು ಟ್ರಾಫಿ ಬಂದು ಈ ಥರ ನಿಮ್ಗೆ ಗೊತ್ತಾಗುತ್ತೆ. ಪೇಂಟ್ ಆದಮೇಲೆ ಬಂದು ಇವಾಗ ನೀವು ನೋಡ್ಬೋದು ನೋಡಿ ಈ ಥರ ಇರುತ್ತೆ. ಅದು ಪೇಂಟಿಂಗ್ ಮಾಡೋದು ಬಂದು ಕರೆಕ್ಟಾಗಿ ನೋಡ್ಸೋಕ್ಕಾಗಿಲ್ಲ. ಇವಾಗ ನೀವು ನೋಡ್ತಾ ಇರೋದು ನೋಡಿ, ಇದು ಬಂದು ಗೋಲ್ಡ್ ಪೇಂಟ್ ಯೂಸ್ ಮಾಡಬೇಕು ಮೇಲೆಗಡೆ ಮತ್ತು ಕೆಳಗಡೆ. ಮತ್ತು ಬಾಕ್ಸಿಗೆ ಬಂದು ಫುಲ್ ಬ್ಲ್ಯಾಕ್ ಹೊಡೆದ್ಬಿಡಿ, ಇವಾಗ ನಿಮಗೆ ಬರುತ್ತೆ ಲುಕ್. ಅದು ಕ್ಲೀನಾಗಿ ಪೇಂಟ್ ಮಾಡಿ ಮತ್ತು ಸೈಡಲ್ಲೆಲ್ಲ ಕ್ಲೀನಾಗೆ ಪೇಂಟ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಫೈನಲ್ ಲುಕ್ಕು. ಇದು ಬಂದು ಕಣ್ಣು ಹತ್ರನೂ ಪೇಂಟ್ ಮಾಡಿದ್ದೀನಿ. ಈ ಥರ ಕ್ಲೀನಾಗಿ ಪೇಂಟ್ ಮಾಡಿಕೊಂಡ್ರೆ ರೆಡ್ಡು ಬ್ಲೂ ಅದು ಬಂದು ಐಸ್ ಹತ್ರ ಪೇಂಟ್ ಮಾಡಿರೋದು. ಈ ಥರ ಕ್ಲೀನಾಗಿ ಪೇಂಟ್ ಮಾಡ್ಕೊಂಡು ಮತ್ತು ಇದು ವಿನ್ನರು ಬಿಗ್ ಬಾಸ್ ಅಂತ ಬರೆದಿದ್ದೀನಿ, ಅದು ಪೇಂಟಲ್ಲೇ ಬರೆದಿರೋದು. ಇದು ಬಂದು ನಿಮಗೆ ಫೈನಲ್ ಲುಕ್ಕು. ಈ ಥರ ನಿಮಗೆ ರಿಸಲ್ಟ್ ಬರುತ್ತೆ, ನೋಡ್ಕೊಳ್ಳಿ. ಮತ್ತು ಕ್ಲೀನಾಗಿ ಮಾಡಿ ಒಂದೊಂದು ಸ್ಟೆಪ್ಪು ವೀಡಿಯೋ ಬಂದು ಫುಲ್ ನೋಡಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದೀನಿ ನಾನು ಅಂತ. ಇದು ಬಂದು ಫುಲ್ ಆ್ಯಂಡ್ ಫುಲ್ ಸನ್ ಬೋರ್ಡಲ್ಲಿ ಮಾಡಿರೋದು ಇದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.